ಬೆಳಗಾವಿ ಕುಂದಾನಗರಿಯ ಬೆಳಗಾವಿಯಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ದೇವಸ್ಥಾನಗಳಲ್ಲಿ. ಸೊ ಅನೇಕರು ದೇವಸ್ಥಾನಕ್ಕೆ ಹೋಗೋ ಮೂಲಕ ದೇವರ ದರ್ಶನ ಪಡೆಯೋ ಮೂಲಕ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗ್ಯ ಆಗೋ ಮೂಲಕ ಇವತ್ತು ಹೊಸ ವರ್ಷವನ್ನ ಬರಮಾಡ್ಕೊಳ್ತಿದ್ದಾರೆ ಜನ. ಬರೀ ಬೆಳಗಾವಿ ಮಾತ್ರ ಅಲ್ಲ, ಇಡೀ ನಾಡಿನೆಲ್ಲೆಡೆ ಕೂಡ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಬೆಳಿಗ್ಗೆಯಿಂದಲೇ ಭಕ್ತಾದಿಗಳ ದಂಡು ದೇವಸ್ಥಾನದ ಎಡೆಗೆ. ಅದೇ ರೀತಿ ಕುಂದಾನಗರಿಯಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಇದೆಲ್ಲವೂ ಕೂಡ ಬೆಳಗ್ಗೆಯಿಂದ ಜರುಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿಯ ಕಪಿಲೇಶ್ವರ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರ. ವರ್ಷದ ಮೊದಲ ಸೋಮವಾರದ ಹಿನ್ನೆಲೆ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ವಿಶೇಷ ಪೂಜೆ ದರ್ಶನ ಪಡಿತಾ ಇದ್ದಾರೆ ಭಕ್ತರ ದಂಡು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಕೆಲವರು ಪಾರ್ಟಿಗಳಲ್ಲಿ ಭಾಗ್ಯ ಆಗೋ ಮೂಲಕ ಕುಣಿದು ಕುಪ್ಪಳಿಸೋ ಮೂಲಕ ಹೊಸ ವರ್ಷವನ್ನ ಬರಮಾಡ್ಕೊಂಡಿದ್ದನ್ನ ಗಮನಿಸಿದ್ವಿ. ಬಟ್ ಈಗ ಕುಂದಾನಗರಿ ಬೆಳಗಾವಿಯಲ್ಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆಯೋ ಮೂಲಕ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗ್ಯ ಆಗೋ ಮೂಲಕ ಹೊಸ ವರ್ಷ ಬರಮಾಡ್ಕೊಳ್ತಿದ್ದಾರೆ ಜನ. ಯಾವ ರೀತಿ ಸಂಭ್ರಮ ಇದೆ, ದೇವಸ್ಥಾನಗಳಲ್ಲಿ ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗ್ತಾ ಇದೆ, ಮೈಲಾರಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರುತಿ, ವರ್ಷದ ಮೊದಲ ಸೋಮವಾರ ಮತ್ತು ವರ್ಷದ ಮೊದಲ ದಿನ ಹಿನ್ನೆಲೆಯಲ್ಲಿ ಬೆಳಗಾವಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಶಿವನ ಮಂದಿರದಲ್ಲಿದ್ದೇನೆ. ಈಗಾಗಲೇ ಬೆಳಗ್ಗೆಯಿಂದಲೇ ಕೂಡ ವಿಶೇಷ ಪೂಜೆಗಳನ್ನು ದೇವಸ್ಥಾನದಲ್ಲಿ ಮಾಡಲಾಗ್ತಿದೆ ಮತ್ತು ದರ್ಶನಕ್ಕೂ ಕೂಡ ಜನ ಭಕ್ತಾದಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಭಕ್ತರು ಕೂಡ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪ್ರಮುಖವಾಗಿ ಬೆಳಗಾವಿಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕಪಿಲೇಶ್ವರನಿಗೆ ಇವತ್ತು ಬೆಳಗ್ಗೆಯಿಂದಲೇ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಿದೆ ಮತ್ತು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಜಲಾಭಿಷೇಕವನ್ನು ಕೂಡ ಈಗ ಮಾಡಲಾಗ್ತಿದೆ. ಪ್ರಮುಖವಾಗಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಾಡಿನೆಲ್ಲೆಡೆ ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮ ಕೂಡ ಮನೆ ಮಾಡುವಂಥದ್ದು ಮತ್ತು ಬೆಳಗಾವಿಯ ದೇವಸ್ಥಾನಗಳಲ್ಲಿ ಕೂಡ ಈಗ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇರುವಂಥದ್ದು. ಇಲ್ಲಿ ನನ್ನ ಜೊತೆಗೆ ಭಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೊಸ ವರ್ಷಾಚರಣೆ ಇದೆ, ಏನು ಹೇಳ್ತೀನಿ? ದೇವಸ್ಥಾನ ಬಗ್ಗೆ ನಮ್ಮ ಏರಿಯಾದಲ್ಲಿ ಇದು ಭಾಳ ಪುಣ್ಯವಾದಂಥ ದೇವಸ್ಥಾನ, ಭಾಳ ನಂಬಿಕೆ ಅಂಥದ್ದು. ನಾವು ಭಾಳ ದಿನ ಆಯಿತು ಇಲ್ಲಿ ನಡ್ಕೋತಾ ಇದ್ದೀವಿ. ಭಾಳ ನಂಬಿಕೆ ಇದೆ ಇಲ್ಲಿ ದೇವ್ರ ಮೇಲೆ. ಮತ್ತು ಎಲ್ಲ ತೀರ್ಥಯಾತ್ರೆಗಳನ್ನ ಮಾಡಿ ಇಲ್ಲಿ ಬಂದು ದರ್ಶನ ತಗೋತಾರೆ. ಅದು ಪುಣ್ಯ ಸ್ಥಳ. ವರ್ಷದ ಮೊದಲ ದಿನ ಸೋಮವಾರ ಕೂಡ ಇದೆ. ಶಿವನ ದೇವಸ್ಥಾನಕ್ಕೆ